ಹೆಲೋ ಬೆಸ್ಟೀಸ್, ವೆಲ್ಕಮ್ ಬ್ಯಾಕ್ ಟು ಫಿಲ್ಮಿ ಸ್ಟೋರಿ ಲೈನ್. ಬ್ರಿಟಿಷ್ ಅಧಿಕಾರಿ ಪಾಬ್ಲೋ ತಾವು ಪ್ರೀತಿಸ್ತಾ ಇದ್ದಂಥ ಹುಡುಗಿನ ಮರೆಯೋದಕ್ಕೋಸ್ಕರ ಬರ್ಮಾಯಿಂದ ಕೊಲಂಬೋವರೆಗೂ ಬರ್ತಾರೆ. ಫೈನಲಿ ಆ ಪ್ರೀತಿನ ಮರೆಯೋದಕ್ಕೆ ಸಾಧ್ಯ ಆಯ್ತಾ, ಅಥವಾ ಆ ಪ್ರೀತಿನ ಮರೆಯೋದಕ್ಕೋಸ್ಕರ ಕೊಲಂಬೋಗೆ ಬಂದಂಥ ಪಾಬ್ಲೋ ಏನೆಲ್ಲ ಮಾಡ್ತಾರೆ ಅನ್ನೋದನ್ನ ನೋಡಬೇಕು ಅಂತಂದ್ರೆ 2021ರಲ್ಲಿ ರಿಲೀಸ್ ಆಗಿರೋಂಥ ಆಲ್ಬರ್ಟಾ ಅನ್ನೋ ಮೂವಿ ಎಕ್ಸ್ಪ್ಲನೇಷನ್ ಅನ್ನ ಇವತ್ತು ನಾವು ನೋಡೋಣ. 1929ರಲ್ಲಿ ಇಂಟರ್ನ್ಯಾಷನಲ್ ಡಿಪ್ಲೊಮಾಟ್ ಆಗಿ ಕೆಲಸ ಮಾಡ್ತಾ ಇರೋಂಥ ಪಾಬ್ಲೋ ಅನ್ನೋ ಬ್ರಿಟಿಷ್ ವ್ಯಕ್ತಿ ಕೊಲಂಬಸ್ಗೆ ಕೌನ್ಸಿಲರ್ ಆಗಿ ಬ್ರಿಟಿಷ್ ಕ್ವಾರ್ಟರ್ಸ್ಗೆ ಬರ್ತಾರೆ. ಅಲ್ಲಿ ಕೆಲಸ ಮಾಡೋ ಅಂತ ರತ್ನ ಅನ್ನೋ ಮನೆ ಕೆಲಸದವ ಪಾಬ್ಲೋಗೆ ಮನೆನೆಲ್ಲ ತೋರಿಸ್ತಾರೆ. ಪಾಬ್ಲೋ ರತ್ನನ ಹತ್ರ, ನಾನು ಪ್ರೀತಿಸ್ತಾ ಇರೋ ಅಂತ ಹುಡುಗಿ ನನಗೆ ಮೋಸ ಮಾಡಿದ್ದಕ್ಕೆ ಆ ಬೇಜಾರನ್ನ ಮರೆಯೋದಕ್ಕೋಸ್ಕರ ಬರ್ಮಾಯಿಂದ ಕೊಲಂಬೋವರೆಗೂ ಬಂದೆ, ಆದ್ರೆ ಬರೋವಾಗ ಬಟ್ಟೆ ತರಲಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ರತ್ನ, ನೀವೇನ್ ಬೇಜಾರು ಮಾಡ್ಕೊಳ್ಬೇಡಿ ಬಿಡಿ ಸರ್, ಇಲ್ಲೆಲ್ಲ ಸಿಕ್ಕತ್ತೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಪಾಬ್ಲೋಗೆ ಆ ಮನೆಯಲ್ಲಿ ಒಂದು ಪಾರ್ವತಿ ದೇವಿ ಫೋಟೋ ಕಾಣಿಸುತ್ತೆ. ಅದನ್ನ ನೋಡಿದಂತ ರತ್ನ, ನಿಮ್ಗಿಂತ ಮುಂಚೆ ಈ ಮನೆಗೆ ಇಂಡಿಯಾದಿಂದ ಬಂದಂತ ಒಬ್ಬ ವ್ಯಕ್ತಿ ಈ ಮೂರ್ತಿನ ಇಲ್ಲಿಗೆ ತಂದಿದ್ರು ಅಂತ ಹೇಳ್ತಾರೆ. ಆ ಮನೆ ನೋಡ್ಲಿಕ್ಕೆ ತುಂಬಾನೇ ಚೆನ್ನಾಗಿರತ್ತೆ. ಆ ಮನೆ ಪಕ್ಕದಲ್ಲೇನೆ ಒಂದು ಸಮುದ್ರ ಕೂಡ ಇರತ್ತೆ. ಆದ್ರೆ ಆ ಮನೆಯಿಂದ ಸ್ವಲ್ಪ ದೂರದಲ್ಲಿ ಶೌಚಾಲಯ ಇರತ್ತೆ. ಆ ಶೌಚಾಲಯದೊಳಗಡೆ ಹೋಗ್ ಬಂದಂತ ಪಾಬ್ಲೋಗೆ, ಏನಿದು ಇದ್ರಲ್ಲಿ ಡ್ರೈನೇಜೇ ಇಲ್ವಲ್ಲ ಅಂತ ಅನ್ಸಿ ಅದೇ ವಿಷಯನ ರತ್ನನ ಹತ್ರ ಕೇಳೋವಾಗ ರತ್ನ ಹೇಳ್ತಾರೆ, ಒಳಗ್ ಹೋಗಿ ನಿಮ್ ಕೆಲ್ಸನ ಮುಗಿಸಿ ಸರ, ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಅದು ಶುಚಿಯಾಗಿರತ್ತೆ ಅಂತ ಹೇಳ್ತಾನೆ. ಈ ರೀತಿ ಹೇಳ್ತಾನೆ ರತ್ನನು ಕೂಡ ಅದೇ ಶೌಚಾಲಯನ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಸೀನ್ನಲ್ಲಿ ಪಾಬ್ಲೋ ಒಂದು ಬಂಡಿ ಮೇಲೆ ಹೋಗೋವಾಗ ಅಲ್ಲೇ ಒಂದು ಚಿಕ್ಕ ಹುಡುಗ ಒಂಥರ ಇರುವಂತ ಗೊಂಬೆ ಮುಖನ ಅವ್ನ ಬೆನ್ ಮೇಲೆ ಕಟ್ಕೊಂಡು ನಡ್ಕೊಂಡು ಹೋಗ್ತಾ ಇರೋದನ್ನ ನೋಡಿದಂತ ಪಾಬ್ಲೋ ಬಂಡಿ ಓಡಿಸೋ ಅಂತ ವ್ಯಕ್ತಿಗೆ ಆ ಹುಡುಗನ ಫಾಲೋ ಮಾಡೋದಿಕ್ಕೆ ಹೇಳ್ತಾರೆ. ಚಿಕ್ಕ ಹುಡುಗ ಒಂದ್ ಮನೆ ಹತ್ರ ಹೋಗಿ ಇದ್ದಕ್ಕಿದ್ದಂಗೆ ಮಾಯ ಆಗ್ಬಿಡ್ತಾನೆ. ಆಗ್ಲೇನೆ ಪಾಬ್ಲೋ ಕೂಡ ಅಲ್ಲಿಗೆ ಹೋಗಿ ನೋಡಿದ್ರೆ ಪಾಬ್ಲೋಗೆ ವಿಚಿತ್ರವಾದ ಸಂಗೀತ ಹಾಗೇನೆ ಒಂದು ಹುಡುಗಿ ಧ್ವನಿ ಕೂಡ ಕೇಳಿಸತ್ತೆ. ಅದಕ್ಕೆ ಪಾಬ್ಲೋಗೆ ತುಂಬಾನೇ ಆಶ್ಚರ್ಯ ಆಗತ್ತೆ. ನೆಕ್ಸ್ಟ್ ಪಾಬ್ಲೋ ಒಂದು ಪಾರ್ಟಿಗೆ ಹೋಗಿ ಅಲ್ಲಿರುವಂಥ ವ್ಯಕ್ತಿಗಳ ಹತ್ರ ತನಗಾದಂಥ ಅನುಭವನ ಹೇಳ್ಕೊಳ್ತಾರೆ. ಆ ಮನೆ ಹತ್ರ ಹೋಗ್ತಾ ಇದ್ದಂಗೆ ಸಂಗೀತ ಹಾಗೇನೆ ಒಂದು ಹುಡುಗಿ ಧ್ವನಿ ಕೇಳಿಸ್ತು ಅಂತ. ಈ ರೀತಿ ಹೇಳ್ತಾ ಇರೋವಾಗ್ಲೇನೆ ಅಲ್ಲಿರೋರೆಲ್ಲರೂ ಕೂಡ ನಮ್ಗೆ ಆ ಥರ ಯಾವ ಶಬ್ದನೂ ಕೂಡ ಕೇಳಿಸೇ ಇಲ್ವಲ್ಲ ಅಂತ ಹೇಳ್ತಾ ಇರೋವಾಗ್ಲೇನೆ ಅಲ್ಲಿಗೆ ಲಿಯೋನಾಸ್ ಅನ್ನೋ ಸಂಗೀತ ಕಲಾಕಾರ ಬಂದು ಪಾಬ್ಲೋ ಹೇಳಿದ್ದನ್ನ ನಾನ್ ನಂಬ್ತೀನಿ ಅಂತ ಹೇಳ್ತಾರೆ. ಹಾಗೆ ಪಾರ್ಟಿನಲ್ಲಿ ಪಾಬ್ಲೋಗೆ ತಾಪ್ಸಿ ಅನ್ನೋ ಹುಡುಗಿ ಜೊತೆಗೆ ಪರಿಚಯ ಆಗತ್ತೆ. ಅವರಿಬ್ರು ಕೂಡ ಒಟ್ಟಿಗೆ ಡ್ಯಾನ್ಸ್ ಕೂಡ ಮಾಡ್ತಾರೆ. ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಇಬ್ರಿಗೂ ಕೂಡ ಇಂಟ್ರೆಸ್ಟ್ ಇದ್ದಿದ್ರಿಂದ ಪಾಬ್ಲೋ ತಾಪ್ಸಿನ ಕರ್ಕೊಂಡು ಮನೆಗೆ ಬರ್ತಾರೆ. ಹಾಗೆ ಅವತ್ತಿನ ದಿವಸ ರಾತ್ರಿನೇ ಅವರಿಬ್ರು ಕೂಡ ಇಂಟಿಮೇಟ್ ಆಗ್ತಾರೆ. ಈ ರೀತಿ ಅವರಿಬ್ರು ಇಂಟಿಮೇಟ್ ಆಗಿದ್ದನ್ನ ನೋಡ್ತಾ ಇದ್ದಂತ ರತ್ನ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಒಳ್ಳೆ ನಿದ್ರೆನಲ್ಲಿ ಇದ್ದಂತ ಪಾಬ್ಲೋಗೆ ಗೆಜ್ಜೆ ಸೌಂಡ್ ಆದಂಗೆ ಕೇಳಿಸುತ್ತೆ. ಏನಿದು ಇಷ್ಟೊತ್ತಿನಲ್ಲಿ ಗೆಜ್ಜೆ ಸೌಂಡ್ ಅಂತ ಆಚೆ ಬಂದು ಪಾಬ್ಲೋ ನೋಡುವಾಗ ಪರಿಯಾ ಅನ್ನೋ ಹೆಂಗಸು ಟಾಯ್ಲೆಟ್ ಅನ್ನ ಕ್ಲೀನ್ ಮಾಡಿ ತಲೆ ಮೇಲೆ ಬಕೆಟ್ ಇಟ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾರೆ. ಆಗ್ಲೇನೆ ರತ್ನ 2 ಮೀನ್ನ ತಗೊಂಡು ಮನೆಗೆ ಬರ್ತಾರೆ. ಮನೆಯಲ್ಲೇ ಇದ್ದಂತ ತಾಪ್ಸಿನೂ ಕೂಡ ಎದ್ದು ಮನೆಯಿಂದ ಹೊರಟೋಗ್ತಾರೆ. ಆಚೆ ಬಂದಂತ ಪಾಬ್ಲೋಗಂತೂ ಮನೆ ಸುತ್ತಮುತ್ತ ನೋಡಿ ವಿಚಿತ್ರ ಅಂತ ಅನಿಸ್ತಾ ಇರತ್ತೆ. ಆಗ್ಲೇನೆ ವಾಶ್ರೂಮ್ ಯೂಸ್ ಮಾಡಿದಂತ ಪಾಬ್ಲೋಗೆ ಈ ಟಾಯ್ಲೆಟ್ ನಲ್ಲಿ ಡ್ರೈನೇಜೇ ಇಲ್ಲ, ಮತ್ತೆ ಕ್ಲೀನ್ ಹೇಗಾಗತ್ತೆ ಅಂತ ಸುತ್ತಮುತ್ತ ಚೆಕ್ ಮಾಡ್ತಾರೆ. ಹಾಗೇನೆ ಆ ಟಾಯ್ಲೆಟ್ ಕೆಳಗಡೆ ಒಂದು ಬಕೆಟ್ ಇರೋದನ್ನ ಅಬ್ಸರ್ವ್ ಮಾಡಿದಂತ ಪಾಬ್ಲೋಗೆ ತುಂಬಾನೇ ಅಸಹ್ಯ ಆಗ್ಬಿಡತ್ತೆ. ಆಗ್ಲೇನೆ ರತ್ನನ ಹತ್ರ ಬಂದು, ನೀನೇನ ಟಾಯ್ಲೆಟ್ನ ಕ್ಲೀನ್ ಮಾಡಿದ್ದು ಅಂತ ಕೇಳೋವಾಗ, ನಾನು ಕ್ಲೀನ್ ಮಾಡಲಿಲ್ಲ ಸರ್, ಅದನ್ನ ಕ್ಲೀನ್ ಮಾಡ್ಲಿಕ್ಕೋಸ್ಕರನೇ ಸಕೆಲು ಜಾತಿಗೆ ಸೇರಿದಂತ ಹೆಂಗಸರು ಬಂದು ಕ್ಲೀನ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಅವತ್ತಿನ ದಿವಸನೇ ಪಾಬ್ಲೋ ಶಾಪಿಂಗಿಗೆ ಅಂತ ಹೋದಂತ ಟೈಮ್ನಲ್ಲಿ ಸಂಗೀತಗಾರ ಲಿಯೋಲಿನ್ ಪಾಬ್ಲೋಗೆ ಇನ್ನೊಂದ್ಸಲ ಸಿಗ್ತಾರೆ. ನಾವಿಬ್ರು ಸೇರಿ ಇನ್ನೊಂದ್ಸಲ ಪಾರ್ಟಿ ಮಾಡೋಣ ಅಂತ ಹೇಳಿ ಪಾಬ್ಲೋ ಅವ್ರ ಮನೆ ಅಡ್ರೆಸ್ನ ಲಿಯೋನಾಗೆ ಕೊಟ್ಟು ವಾಪಸ್ ಬರೋ ಅಂತ ಟೈಮ್ನಲ್ಲಿ ಪಾಬ್ಲೋ ಕಣ್ಣಿಗೆ ಕೆಲವೊಂದು ವ್ಯಕ್ತಿಗಳು ಡ್ಯಾನ್ಸ್ ಮಾಡ್ತಾ ಇರೋದು ಕಾಣಿಸುತ್ತೆ. ಆಗ್ಲೇ ರತ್ನನ ಹತ್ರ ಇವರೆಲ್ಲ ಯಾರು ಅಂತ ಕೇಳೋವಾಗ ರತ್ನ ಹೇಳ್ತಾರೆ, ಸರ್ ಇವರು ಸಕಿಲೆ ಜಾತಿಗೆ ಸೇರಿದಂಥ ಜನಾಂಗದವರು. ಸಂಬಳ ಆದಂಥ ಟೈಮ್ನಲ್ಲಿ ಅವ್ರ ಖುಷಿನ ಎಕ್ಸ್ಪ್ರೆಸ್ ಮಾಡೋಕ್ಕೋಸ್ಕರ ಈ ರೀತಿ ಡ್ಯಾನ್ಸ್ ಮಾಡ್ತಾರೆ ಅಂತ. ಆಗ್ಲೇನೆ ಪಾಬ್ಲೋನು ಕೂಡ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಲಿಕ್ಕೆ ಅಂತ ಹೋಗ್ತಾ ಇರೋವಾಗ್ಲೇನೆ ರತ್ನ, ಸರ್ ನೀವು ಅವ್ರನ್ನ ಮುಟ್ಟಿಸ್ಕೊಳ್ಬಾರ್ದು ಸರ್, ಹೋಗಬೇಡಿ ಅಂತ ಹೇಳ್ತಾರೆ. ಇದಕ್ಕೆ ಪಾಬ್ಲೋ, ಅದೆಲ್ಲ ನಿಮ್ಗಿರೋದು, ನನಗಲ್ಲ ಅಂತ ಹೇಳಿ ಸೀದಾ ಡ್ಯಾನ್ಸ್ ಮಾಡ್ತಾ ಇದ್ದಂಥ ವ್ಯಕ್ತಿಗಳ ಹತ್ರ ಪಾಬ್ಲೋ ಹೊರಟೋಗ್ತಾರೆ. ಪಾಬ್ಲೋ ಬಂದಿದ್ದನ್ನ ನೋಡಿದಂಥ ಅವರೆಲ್ಲರೂ ಕೂಡ ಸುಮ್ಮನೆ ನಿಂತಿರೋವಾಗ ಪಾಬ್ಲೋನೇ ಡ್ಯಾನ್ಸ್ ಮಾಡಿ ಅವ್ರಿಗೆಲ್ಲ ಎನ್ಕರೇಜ್ ಮಾಡಿದ್ರಿಂದ ಅವರೆಲ್ಲರೂ ಸೇರಿ ಪಾಬ್ಲೋ ಜೊತೆಗೆ ಡ್ಯಾನ್ಸ್ ಮಾಡಿ ಅವರ ಒಂದು ಖುಷಿ ಮೂಮೆಂಟನ್ನ ಎಂಜಾಯ್ ಮಾಡ್ತಾರೆ. ಸೊ ಇದೆಲ್ಲ ಮುಗಿಸ್ಕೊಂಡು ಪಾಬ್ಲೋ ಅಲ್ಲಿಂದ ವಾಪಸ್ ಬರೋವಾಗ ಆಲ್ರೆಡಿ ಪಾಬ್ಲೋ ಸಕಿಲು ಜಾತಿಗೆ ಸೇರಿದಂಥ ವ್ಯಕ್ತಿಗಳ ಜೊತೆಗೆ ಡ್ಯಾನ್ಸ್ ಮಾಡಿದ್ರಿಂದ ರತ್ನನ್ಗೆ ಬಾಬ್ಲೋ ಮೇಲೆ ಸಿಟ್ಟು ಬಂದಿರುತ್ತೆ. ಇದರಿಂದ ಬಾಬ್ಲೋನ ಸಮುದ್ರದ ಹತ್ರ ದೂಕ್ತಾರೆ. ನೆಕ್ಸ್ಟ್ ಡೇ ಬಾಬ್ಲೋನ ಹುಡುಕೊಂಡು ಲಿಯೋಲಿನ್ ಬರ್ತಾರೆ. ಲಿಯೋಲಿನ್ ಹಾಗೆ ಬಾಬ್ಲೋ ತುಂಬಾ ಹೊತ್ತು ಅವ್ರ ಟೈಮ್ನ ಸ್ಪೆಂಡ್ ಮಾಡ್ತಾರೆ.
ಬಾಬ್ಲೋ ಲಿಯೋನಿನ್ ಹತ್ರ ಅವ್ರು ಪ್ರೀತಿಸ್ತಾ ಇದ್ದಂಥ ರೋಸಿ ಅನ್ನೋ ಹುಡುಗಿ ಬಗ್ಗೆನೂ ಕೂಡ ಹೇಳ್ತಾರೆ. ನಾನು ಅವಳನ್ನ ತುಂಬಾ ಪ್ರೀತಿಸ್ತಾ ಇದ್ದೆ, ಅವಳು ನೋಡೋದಕ್ಕೆ ದೇವತೆ ತರ ಇದ್ಲು, ಅವಳು ನನಗೆ 2 ಸಲ ಮೋಸ ಮಾಡಿದ್ಲು, ಅದಕ್ಕೋಸ್ಕರನೇ ನಾನು ಅವಳಿಗೊಂದು ಮಾತು ಕೂಡ ಹೇಳ್ದಾನೆ ಅವಳಿಗೊಂದು ಪತ್ರ ಬರೆದು ಕೊಲಂಬಿಯಾಗೆ ಬಂದ್ಬಿಟ್ಟೆ ಅಂತ ಹೇಳಿ ತುಂಬಾ ಹೊತ್ತು ಲಿಯೋನೋ ಹತ್ರ ಅವ್ರ ಲವ್ ಸ್ಟೋರಿನ ಹೇಳ್ಕೊಳ್ತಾರೆ. ಅದಾದ್ಮೇಲೆ ಇಬ್ರು ಕೂಡ ಮನೆಗೆ ಬರ್ತಾರೆ. ಆಗ್ಲೇನೆ ಬಾಬ್ಲೋಗೆ ಅವ್ರ ಡೋರ್ ನಾಕ್ ಆದಂತ ಸೌಂಡ್ ಕೇಳಿಸುತ್ತೆ. ಯಾರು ಅಂತ ನೋಡಿದ್ರೆ ಎದುರುಗಡೆ ರೋಸಿ ನಿಂತಿರ್ತಾಳೆ. ರೋಸಿನ ನೋಡ್ದಂತ ಬಾಬ್ಲೋ ತುಂಬಾನೇ ಆಶ್ಚರ್ಯ ಪಟ್ಟು ನೀನ್ ಯಾಕೆ ಬಂದೆ ಇಲ್ಲಿಗೆ ಅಂತ ಹೇಳಿ ರೋಸಿನ ಆಚೆ ದಬ್ಬಿ ಬಾಗ್ಲಾಕೊಂಡು ಒಳಗಡೆ ಹೊರಟೋಗ್ತಾರೆ. ಇದರಿಂದ ರೋಸಿಗೆ ತುಂಬಾನೇ ಕೋಪ ಬಂದು ಬಾಗ್ಲತ್ರನೇ ನಾನ್ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಹೇಳಿ ಜೋರಾಗಿ ಕಿರ್ಚಾಡ್ತಾರೆ. ಹಾಗೇನೆ ರೋಸಿ ಕೈನಲ್ಲಿ ಒಂದು ಲಾಂಗು, ಹಾಗೇನೆ ಆಸ್ಕೊಳ್ಳೋದಕ್ಕೆ ಒಂದು ಮ್ಯಾಟು, ಅದ್ರ ಜೊತೆಗೆ ಪಾಬ್ಲೋ ಬರ್ದಂತ ಕೆಲವೊಂದು ಕವಿತೆಗಳು ಕೂಡ ಇರುತ್ತೆ. ಇದೆಲ್ಲದೂ ಕೂಡ ಪಾಬ್ಲೋ ಕಿಟಕಿಯಿಂದ ರೋಸಿನ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಸೊ ಇದೆಲ್ಲ ಮುಗ್ದು ಲಿಯೋಲಿನ್ ಕೂಡ ಮನೆಗೆ ಹೊರಟೋಗ್ತಾರೆ. ಆಗ್ಲೇನೆ ಪಾಬ್ಲೋ ರತ್ನನ ಕರೆದು ನಾನು ಹೇಳದ್ನಲ್ಲ ಒಬ್ಳು ರಾಕ್ಷಸಿ ಬಗ್ಗೆ, ಅವಳಿಗೆ ಹೇಳ್ದಾನೆ ಕೂಡ ನಾನು ಬಂದಿದ್ದೆ ಅಂತ, ಆದ್ರೂ ಕೂಡ ಅವಳನ್ನ ಹುಡ್ಕೊಂಡ್ ಬಂದಿದ್ದಾಳೆ, ಯಾವುದೇ ಕಾರಣಕ್ಕೂ ಕೂಡ ನಿನ್ ಬಾಗ್ಲು ತೆಗಿಬೇಡ ಅಂತ ಇನ್ಸ್ಟ್ರಕ್ಷನ್ ಕೊಡ್ತಾರೆ. ಆಗ್ಲೇನೆ ಶೌಚಾಲಯನ ಕ್ಲೀನ್ ಮಾಡೋ ಅಂತ ಪರಿಯ ಮತ್ತೆ ಬರ್ತಾ ಇರ್ತಾರೆ. ಇದನ್ನ ನೋಡ್ದಂತ ರತ್ನ ಆಲ್ರೆಡಿ ಪಾಬ್ಲೋ ಬುದ್ಧಿ ಗೊತ್ತಿರೋದ್ರಿಂದ ನಾಳೆ ಬೆಳಗ್ಗೆ ಬಾ ಅಂತ ಹೇಳಿ ಪರಿಯಾನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಹಾಗೇನೆ ಅವತ್ತಿನ ದಿವಸ ರಾತ್ರಿನೇ ಮಲಗಿದ್ದಂತ ಪಾಬ್ಲೋಗೆ ಕೆಟ್ಟ ಕನ್ಸ್ ಬೀಳೋದಕ್ಕೆ ಸ್ಟಾರ್ಟ್ ಆಗುತ್ತೆ. ರೋಸಿ ಬಂದು ಪಾಬ್ಲೋನ ಸಾಯಿಸೋ ತರ. ಇದರಿಂದ ಪಾಬ್ಲೋ ಜೋರಾಗಿ ಕಿರ್ಚಾಡ್ತಾ ಇರ್ತಾರೆ. ಸೊ ಇದನ್ನ ನೋಡ್ದಂತ ರತ್ನ ಏನಾಯ್ತು ಸರ್ ಅಂತ ಕೇಳೋವಾಗ ಒಂದ್ ಕೆಟ್ಟ ಕನ್ಸ್ ಬಿತ್ತು, ಯಾವುದೇ ಕಾರಣಕ್ಕೂ ಕೂಡ ನೀನ್ ರೋಸಿನ ಮಾತಾಡಿಸಬಾರ್ದು ಅಂತ ಹೇಳ್ತಾರೆ. ಆದ್ರೆ ಈ ಕಡೆ ರೋಸಿ ಮಾತ್ರ ರಾತ್ರಿ ಪೂರ್ತಿ ಪಾಬ್ಲೋ ಬರ್ದಂತ ಕವಿತೆಗಳನ್ನ ಓದ್ತಾ ತುಂಬಾನೇ ದುಃಖ ಪಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಲಿಯೋಲಿನ್ ಪಾಬ್ಲೋ ಮನೆಗೆ ಬಂದು ತುಂಬಾ ಸಲ ಡೋರ್ ನಾಕ್ ಮಾಡಿದ್ರು ಕೂಡ ಪಾಬ್ಲೋ ಡೋರ್ ಓಪನ್ ಮಾಡೋದಿಲ್ಲ. ಹೊರಗಡೆ ಕೂತಿದ್ದಂತ ರೋಸಿನ ಕೇಳೋವಾಗ ಒಳಗಡೆ ಇದ್ರು ಕೂಡ ಡೋರ್ ಓಪನ್ ಮಾಡ್ತಾ ಇಲ್ಲ ಅಂತ ರೋಸಿ ಏನೇನೋ ಹೇಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನೆಲ್ಲ ಕೇಳಿಸ್ಕೊಂಡಂತ ಲಿಯೋಲಿನ್ ಸರಿ ಅಂತ ಹೇಳಿ ಅಲ್ಲಿಂದ ಹೊರಡೋ ಅಂತ ಟೈಮ್ನಲ್ಲೇನೆ ಲಿಯೋಲಿನ್ ಕಣ್ಣಿಗೆ ರತ್ನ ಕಾಣಿಸ್ತಾರೆ. ರತ್ನನ ನೋಡ್ದಂತ ಲಿಯೋಲಿನ್ ಪಾಬ್ಲೋ ಇಲ್ವಾ ಅಂತ ಕೇಳೋವಾಗ ಹಿಂದೆ ತಿರುಗಿ ನೋಡ್ದಂತ ರತ್ನ ಏನು ಹೇಳೋದಿಲ್ಲ. ಪಾಬ್ಲೋಗೆ ಕೊಡು ಅಂತ ಹೇಳಿ ಒಂದು ಪುಸ್ತಕನ ಕೊಟ್ಟು ಅಲ್ಲಿಂದ ಲಿಯೋಲಿನ್ ಹೊರಟೋಗ್ತಾರೆ. ಇದೆಲ್ಲದನ್ನು ಕೂಡ ಕಿಟಕಿ ಒಳಗಿಂದ ಪಾಬ್ಲೋ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ರೋಸಿ ಇದಳ ಇಲ್ವಾ ಅಂತ ಪಾಬ್ಲೋ ಚೆಕ್ ಮಾಡೋವಾಗ ಅಲ್ಲಿ ಇಲ್ಲದೆ ಇರೋದನ್ನ ಅಬ್ಸರ್ವ್ ಮಾಡಿದಂಥ ಪಾಬ್ಲೋ ಒಂದು ಬಂಡಿನ ಹತ್ಕೊಂಡು ಹೋಗುವಂಥ ಟೈಮ್ನಲ್ಲಿ ಸಮುದ್ರದ ಹತ್ರ ಕೆಲವೊಂದಿಷ್ಟು ಜನಗಳು ಕಿತ್ತಾಡ್ತಾ ಇರ್ತಾರೆ. ಇದನ್ನ ನೋಡಿದಂಥ ಪಾಬ್ಲೋಗೆ ರೋಸಿ ಅಲ್ಲಿ ಕಾಣಿಸ್ಕೊಳ್ತಾರೆ. ಅವತ್ತಿನ ದಿವಸ ಸಂಜೆನೆ ತಾಪ್ಸಿ ಪಾಬ್ಲೋನ ಹುಡ್ಕೊಂಡು ಅವ್ರ ಮನೆಗೆ ಬರ್ತಾರೆ. ತಾಪ್ಸಿ ಹಾಗೆ ಪಾಬ್ಲೋ ಇಬ್ರು ಕೂಡ ತುಂಬಾ ಹೊತ್ತು ಡ್ಯಾನ್ಸ್ ಮಾಡ್ತಾರೆ, ಹಾಗೇನೆ ಇಂಟಿಮೇಟ್ ಕೂಡ ಆಗ್ತಾರೆ. ಈ ರೀತಿ ಇಂಟಿಮೇಟ್ ಆಗ್ತಾ ಇರೋವಾಗ್ಲೇನೆ ಪಾಬ್ಲೋ ಕಣ್ಣಿಗೆ ತಾಪ್ಸಿ ರೋಸಿ ತರ ಕಾಣಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿದಂತ ಪಾಬ್ಲೋ ತಾಪ್ಸಿನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಇದಾಗಿ ಸ್ವಲ್ಪ ಹೊತ್ತಿಗೆ ಬಂದಂತ ರೋಸಿ ಪಾಬ್ಲೋಗೆ ಇನ್ಯಾವತ್ತೂ ಕೂಡ ನಾನು ನಿನ್ನ ಕಣ್ಣಿಗೆ ಕಾಣಿಸ್ಕೊಡೋದಿಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟೋಗೋವಾಗ ಫೈನಲಿ ಅನ್ನೋ ರೀತಿ ಒಂದ್ಸಲ ಪಾಬ್ಲೋನ ಹಗ್ ಮಾಡ್ಕೊಂಡು ತುಂಬಾನೇ ಫೀಲಿಂಗ್ನ ಅನುಭವಿಸ್ತಾ ಹಾಗೇನೆ ದುಃಖ ಪಡ್ತಾ ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಲಿಯೋಲಿನ್ಗೆ ಸಿಕ್ಕಂತ ಪಾಬ್ಲೋ ರೋಸಿ ಅಷ್ಟು ಈಸಿಯಾಗಿ ಬಿಟ್ಟೋಗಿದ್ದನ್ನ ನೋಡಿ ಸ್ವಲ್ಪ ಮಟ್ಟಿಗೆ ಸಮಾಧಾನ ಆಗಿದೆ ಅಂತ ಹೇಳ್ಕೊಳ್ತಾರೆ. ಹಾಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ಪಾಬ್ಲೋ ನಿದ್ದೆ ಮಾಡ್ತಾ ಇದ್ದಂಥ ಟೈಮ್ನಲ್ಲಿ ಮತ್ತೆ ಗೆಜ್ಜೆ ಶಬ್ದ ಆಗಿದ್ದನ್ನು ಕೇಳಿಸ್ಕೊಂಡಂಥ ಪಾಬ್ಲೋಗೆ ಎಚ್ಚರ ಆಗತ್ತೆ. ಯಾರು ಬಂದಿದ್ದು ಅಂತ ಆಚೆ ನೋಡೋವಾಗ ವಾಶ್ರೂಮ್ ಕ್ಲೀನ್ ಮಾಡೋಕ್ಕೋಸ್ಕರ ಪರಿಯಾ ಬಂದಿರ್ತಾರೆ. ಪರಿಯಾ ವಾಶ್ರೂಮ್ ಕ್ಲೀನ್ ಮಾಡಿ ಹೋಗುವಂಥ ಟೈಮ್ನಲ್ಲಿ ಪಾಬ್ಲೋ ನಿಂತ್ಕೊಂಡು ನೋಡ್ತಾ ಇರೋದನ್ನ ಅಬ್ಸರ್ವ್ ಮಾಡಿದಂಥ ಪರಿಯಾ ಅಲ್ಲಿಂದ ಹೊರಟೋಗ್ತಾರೆ. ಡಿನ್ನರ್ ಮಾಡೋ ಅಂಥ ಟೈಮ್ನಲ್ಲಿ ಪಾಬ್ಲೋ ರತ್ನನ ಹತ್ರ ಪ್ರತಿ ದಿವಸನೂ ಅದೇ ಹುಡುಗಿನ ಶೌಚಾಲಯನ ಕ್ಲೀನ್ ಮಾಡ್ಕೊಂಡು ಹೋಗೋದು ಅಂತ ಕೇಳ್ತಾರೆ. ಇದನ್ನ ಕೇಳಿಸ್ಕೊಂಡಂಥ ರತ್ನ ಯಾರು ಸರ್ ಅಂತ ಕೇಳೋವಾಗ ಆ ಶೌಚಾಲಯನ ನಾನು ಮಾತ್ರ ಯೂಸ್ ಮಾಡಬೇಕು, ಇನ್ಮೇಲಿಂದ ನೀನು ಯೂಸ್ ಮಾಡಬೇಡ ಅಂತ ಹೇಳ್ತಾರೆ. ಇದಕ್ಕೆ ರತ್ನನ ಕೂಡ ಸರಿ ಅಂತ ಒಪ್ಕೊಳ್ತಾರೆ. ಅದೇ ಪ್ರಕಾರವಾಗಿ ನೆಕ್ಸ್ಟ್ ಡೇ ಮಾರ್ನಿಂಗು ಪಾಬ್ಲೋ ಪರಿಯಾ ಬರೋದನ್ನೇ ವೆಯ್ಟ್ ಮಾಡ್ತಾ ಇರ್ತಾರೆ. ಅದು ಕೂಡ ಕೈನಲ್ಲಿ ಒಂದು ರೆಡ್ ರೋಸ್ನ ಇಟ್ಕೊಂಡು. ಪರಿಯಾ ವಾಶ್ರೂಮ್ ಕ್ಲೀನ್ ಮಾಡ್ಕೊಂಡು ಹೋಗುವಂಥ ಟೈಮ್ನಲ್ಲಿ ಪರಿಯಾ ಬರುವಂಥ ದಾರಿನಲ್ಲಿ ಆ ರೆಡ್ ರೋಸ್ನ ಇಟ್ಟು ಹೊರಟೋಗ್ತಾರೆ. ಅದನ್ನು ನೋಡಿದಂಥ ಪರಿಯಾ ಅದನ್ನು ಕೂಡ ಆ ಟಾಯ್ಲೆಟಿನ ಬಕೆಟ್ ಒಳಗೆ ಹಾಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ನೆಕ್ಸ್ಟ್ ಡೇನೂ ಕೂಡ ಪರಿಯಾ ಆ ರೀತಿ ವಾಶ್ರೂಮ್ ಕ್ಲೀನ್ ಮಾಡಿ ಹೋಗುವಂಥ ಟೈಮ್ನಲ್ಲಿ ಒಂದು ಸ್ಯಾರಿನ ಇಟ್ಟಿರ್ತಾರೆ. ಇದನ್ನು ನೋಡಿದಂಥ ಪರಿಯಾ ಆ ಸ್ಯಾರಿನ ತಗೊಳ್ದಾನೆ ಅಲ್ಲಿಂದ ಹೊರಟೋಗ್ತಾರೆ. ಇದರಿಂದ ಪಾಬ್ಲೋಗೆ ತುಂಬಾನೇ ಕೋಪ ಬಂದು ಆ ಸ್ಯಾರಿನ ಇಟ್ಕೊಂಡು ಸ್ವಲ್ಪ ಹೊತ್ತು ಸಮುದ್ರದಲ್ಲಿ ಜೋರಾಗಿ ತಿರುಗಾಡ್ತಾರೆ. ಅದ್ರ ಜೊತೆಗೆ ಮನೆಗೆ ಬಂದಂಥ ಪಾಬ್ಲೋ ಅದನ್ನ ಹರಿದು ಮನೆಯಲ್ಲಿದ್ದಂಥ ಪಾರ್ವತಿ ದೇವಿಗೆ ಅದನ್ನ ಉಡಿಸ್ಬಿಡ್ತಾರೆ. ಅದೇ ತರವಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಪರಿಯಾಗೋಸ್ಕರ ಒಂದು ಚಿನ್ನದ ಸರನ ಅದೇ ಟಾಯ್ಲೆಟ್ ಒಳಗಡೆ ಹಾಕ್ಬಿಡ್ತಾರೆ. ಆದ್ರೆ ಆ ಟಾಯ್ಲೆಟ್ ಒಳಗಿಂದ ಒಂದು ಅಜ್ಜಿ ಕ್ಲೀನ್ ಮಾಡ್ಕೊಂಡು ಆಚೆ ಬರುತ್ತೆ. ಸೊ ಇದನ್ನ ನೋಡಿದಂಥ ಪಾಬ್ಲೋಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ದಾನೆ ವಾಪಸ್ ಟಾಯ್ಲೆಟ್ ಒಳಗೆ ಹೋಗಿ ನೋಡೋವಾಗ ಅಲ್ಲಿ ಚಿನ್ನದ ಚೈನ್ ಇರೋದಿಲ್ಲ. ಅದನ್ನ ಅಜ್ಜಿ ತಗೊಂಡ್ ಹೋಗಿರ್ತಾರೆ. ಪಾಬ್ಲೋ ಪರಿಯಾಗೋಸ್ಕರ ಏನೆಲ್ಲ ಮಾಡ್ತಾ ಇದ್ದಾರೆ ಅನ್ನೋದನ್ನ ದೂರದಿಂದ ರತ್ನ ಅಬ್ಸರ್ವ್ ಮಾಡ್ತಾ ಇರ್ತಾರೆ.
ರತ್ನ ಅಬ್ಸರ್ವ್ ಮಾಡ್ತಾ ಇರೋದನ್ನ ನೋಡಿದಂಥ ಪಾಬ್ಲೋ ನೀನೇನ ಪರಿಯಾನ ಇವತ್ತಿಲ್ಲಿಗೆ ಬರ್ದಂಗ್ ಮಾಡಿದ್ದು ಅಂತ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾರೆ. ಪಾಬ್ಲೋ ಪರಿಯಾ ಬಗ್ಗೆ ತುಂಬಾ ಯೋಚಿಸ್ತಾ ನಾನು ಎಷ್ಟೇ ಟ್ರೈ ಮಾಡಿದ್ರು ಕೂಡ ಪರಿಯಾ ನನ್ನ ಕಡೆ ತಿರುಗು ನೋಡ್ತಿಲ್ವಲ್ಲ, ಏನ್ ಮಾಡೋದು ಅಂತ ಯೋಚಿಸ್ತಾ ಇರೋವಾಗ್ಲೇನೆ ಮನೆಗೆ ತಾಪ್ಸಿ ಬರ್ತಾ ಇರೋದನ್ನ ಅಬ್ಸರ್ವ್ ಮಾಡಿದಂಥ ಪಾಬ್ಲೋ ಆ ತಕ್ಷಣ ರತ್ನನ ಹತ್ರ ನಾನು ಮನೇಲಿ ಇಲ್ಲ ಅನ್ನೋದನ್ನ ತಾಪ್ಸಿ ಹತ್ರ ಹೇಳು ಅಂತ ಹೇಳಿದ್ರಿಂದ ರತ್ನನು ಕೂಡ ಪಾಬ್ಲೋ ಮನೆಯಲ್ಲಿ ಇಲ್ಲ ಅಂತ ಹೇಳಿ ತಾಪ್ಸಿನ ಅಲ್ಲಿಂದ ಕಳಿಸ್ಬಿಡ್ತಾರೆ. ಅದೇ ಟೈಮ್ಗೆ ಕರೆಕ್ಟಾಗಿ ಮನೆಗೆ ಲಿಯಾಲಿನ್ ಕೂಡ ಬರ್ತಾರೆ. ಅದ್ರ ಜೊತೆಗೆ ಜೋರಾಗಿ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಮಳೆಯಲ್ಲಿ ಲಿಯಾಲಿನ್ ಹಾಗೂ ಪಾಬ್ಲೋ ಇಬ್ರು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ನೆನೀತಾರೆ. ಸೊ ಎಷ್ಟೊತ್ತಾದ್ರೂ ಕೂಡ ಮಳೆ ನಿಲ್ಲದೆ ಇದ್ದಾಗ ಲಿಯಾಲಿನ್ ಅಲ್ಲೇ ಇರ್ತಾರೆ. ಎಷ್ಟೊತ್ತಾದ್ರೂ ಮಳೆ ನಿಲ್ಲೋದೇ ಇಲ್ವಲ್ಲ, ಸೊ ಇದರಿಂದ ರತ್ನ ಲಿಯಾಲಿನ್ನ ತಾನೇ ಖುದ್ದಾಗಿ ಬಿಡೋದಾಗಿ ಸೈಕಲ್ನಲ್ಲಿ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಸೊ ಅವತ್ತಿನ ದಿವಸ ರಾತ್ರಿನೇ ಪಾಬ್ಲೋ ತಲೆಗೆ ಒಂದು ಯೋಚನೆ ಬರುತ್ತೆ. ಹೇಗಾದ್ರೂ ಸರಿ ಪರಿಯಾನ ನನ್ನೊಳಗೆ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡ್ಕೊಂಡಂತ ಪಾಬ್ಲೋ ಆಚೆ ಕಡೆನೆ ಚೇರ್ ಮೇಲೆ ಕುತ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ. ಆಗ್ಲೇನೆ ಪಾಬ್ಲೋ ಕಿವಿಗೆ ಗೆಜ್ಜೆ ಶಬ್ದ ಕೇಳಿಸುತ್ತೆ. ಸೊ ಕಣ್ಬಿಟ್ಟಂತ ಪಾಬ್ಲೋಗೆ ಪರಿಯಾ ಬರ್ತಾ ಇರೋದು ಕಾಣಿಸುತ್ತೆ. ಪರಿಯಾ ಅಂತೂ ಪಾಬ್ಲೋ ಕಣ್ಣಿಗೆ ಗೋಲ್ಡನ್ ಕಲರ್ನಲ್ಲಿರೋ ಅಂತ ದೇವತೆ ತರ ಕಾಣಿಸ್ತಾ ಇರ್ತಾಳೆ. ಪರಿಯಾ ಕೈನ ಫೋರ್ಸ್ಫುಲಿ ಇಟ್ಕೊಂಡಂತ ಪಾಬ್ಲೋ ಪರಿಯಾನ ಅಲ್ಲಿಂದ ರೂಮ್ಗೆ ಹೇಳ್ಕೊಂಡು ಹೋಗ್ತಾರೆ. ಅದೇ ಟೈಮ್ಗೆ ಲಿಯೋನನ್ನ ಬಿಟ್ಟು ಬಂದಂತ ರತ್ನ ಪರಿಯಾನ ಬಲವಂತವಾಗಿ ಹೇಳ್ಕೊಂಡು ಹೋಗ್ತಾ ಇರೋ ಪಾಬ್ಲೋನ ನೋಡಿ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಹಾಗೆ ಪಾಬ್ಲೋನ ತಡೆಯೋದಕ್ಕೆ ತುಂಬಾನೇ ಪ್ರಯತ್ನನೂ ಕೂಡ ಪಡ್ತಾರೆ. ಪಾಬ್ಲೋ ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ರಿಂದ ರತ್ನ ಕಷ್ಟಪಟ್ಟು ಡೋರ್ನ ಬ್ರೇಕ್ ಮಾಡ್ಕೊಂಡು ಒಳಗೆ ಹೋಗ್ತಾರೆ. ಪಾಬ್ಲೋ ಅಷ್ಟರೊಳಗಡೆ ಪರಿಯಾನ ಬೆಡ್ರೂಮ್ ಕರ್ಕೊಂಡು ಹೊರಟೋಗಿರ್ತಾರೆ. ಅಲ್ಲೇ ಇದ್ದಂಥ ಸ್ಟೂಲ್ನ ಹಾಕೊಂಡು ರತ್ನ ಒಳಗಡೆ ಏನ್ ನಡೀತಾ ಇದೆ ಅಂತ ನೋಡುವಾಗ ಪರಿಯಾ ಪಾಬ್ಲೋನ ಅವಾಯ್ಡ್ ಮಾಡೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾ ಇರ್ತಾರೆ. ಆದ್ರೂ ಕೂಡ ಪಾಬ್ಲೋ ಫೋರ್ಸ್ಫುಲಿ ಪರಿಯಾ ಜೊತೆಗೆ ಇಂಟಿಮೇಟ್ ಆಗ್ತಾರೆ. ರತ್ನ ಕೈಲಿ ಇನ್ನೇನು ಮಾಡೋದಕ್ಕೆ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಅಲ್ಲಿಂದ ತುಂಬಾ ಶಾಂತವಾಗಿ ಹೊರಟೋಗ್ತಾರೆ. ಸೊ ಇಷ್ಟೆಲ್ಲ ಆಗ್ತಾ ಇರೋವಾಗ ಪರಿಯಾ ಕೈಲೂ ಕೂಡ ಏನು ಮಾಡೋಕ್ಕಾಗ್ದಾನೆ ಸುಮ್ಮನಾಗ್ತಾರೆ. ಇದಾದ್ಮೇಲೆ ಪರಿಯಾ ಜೋರಾಗಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ್ಲೇನೆ ಪಾಬ್ಲೋ ಕಣ್ಣಿಗೆ ಪರಿಯಾನೂ ಕೂಡ ಒಂದು ಸಾಮಾನ್ಯವಾದ ಹುಡುಗಿ ತರ ಕಾಣಿಸ್ಕೊಳ್ತಾರೆ. ಸೊ ಈ ರೀತಿ ಪಾಬ್ಲೋಯಿಂದ ಅನ್ಯಾಯಕ್ಕೊಳಗಾದಂಥ ಪರಿಯಾ ಅಲ್ಲಿಂದ ಎದ್ದು ಸೀದಾ ಸಮುದ್ರದೊಳಗಡೆ ಹೊರಟೋಗ್ತಾರೆ. ಇಷ್ಟೆಲ್ಲ ಆದಮೇಲೆ ರತ್ನನ್ಗೆ ಪಾಬ್ಲೋ ಮೇಲೆ ಸಿಟ್ಟು ಬಂದಿದ್ರಿಂದ ಏನೊಂದು ಕೂಡ ಮಾತಾಡ್ದಾನೆ ಬಟ್ಟೆ ಪ್ಯಾಕ್ ಮಾಡ್ಕೊಂಡಂಥ ರತ್ನ ಅಲ್ಲಿಂದ ಹೋಗೋದಕ್ಕೆ ಡಿಸೈಡ್ ಮಾಡ್ಕೊಳ್ತಾರೆ. ಹೋಗೋಕ್ಕೂ ಮುಂಚೆ ಶೌಚಾಲಯನ ಯೂಸ್ ಮಾಡಿದಂಥ ರತ್ನ ಅಲ್ಲಿಂದ ಹೊರಟೋಗ್ತಾರೆ. ಇದನ್ನು ನೋಡಿದಂಥ ಪಾಬ್ಲೋಗೆ ರತ್ನನ್ ಮೇಲೆ ಕೋಪ ಬರುತ್ತೆ. ಹಾಗೆ ಇದೇ ಕೋಪದಲ್ಲಿ ರತ್ನ ಮಾಡೋದಂಥ ಗಲೀಜನ್ನ ಕ್ಲೀನ್ ಮಾಡಿದಂಥ ಪಾಬ್ಲೋ ಅದಾದಮೇಲೆ ಆ ಒಂದು ಶೌಚಾನ ತನ್ನ ತಲೆ ಮೇಲೆ ಇಟ್ಕೊಂಡು ಪಾಬ್ಲೋ ಅಲ್ಲಿಂದ ಹೊರಡ್ತಾರೆ. ಹಾಗೆ ಈ ಕಡೆ ಪರಿಯಾನ ನೋಡಿದ್ರೆ ತನಗಾದಂಥ ಅನ್ಯಾಯಕ್ಕೆ ತುಂಬಾನೇ ದುಃಖ ಅನುಭವಿಸ್ತಾರೆ. ಹಾಗೇನೆ ಆ ಸಮುದ್ರದಲ್ಲಿ ತನ್ನ ಮೈನ ವಾಶ್ ಮಾಡ್ಕೊಳ್ಳೋದಕ್ಕೆ ತುಂಬಾನೇ ಟ್ರೈ ಮಾಡ್ತಾರೆ. ಅದ್ರ ಜೊತೆಗೆ ಆ ಸಮುದ್ರದಲ್ಲೇ ಮುಳುಗಿ ಸತ್ತೋಗ್ತಾರೆ. ಈ ಕಡೆ ಪಾಬ್ಲೋ ಆ ಒಂದು ಶೌಚ ತುಂಬಿರೋಂಥ ಬಕೆಟನ್ನ ಎತ್ಕೊಂಡು ಬರ್ತಾ ಇದ್ದದನ್ನ ನೋಡಿದಂಥ ಅಜ್ಜಿ ತುಂಬಾನೇ ಆಶ್ಚರ್ಯ ಪಡ್ತಾರೆ. ಅದೇ ಟೈಮ್ಗೆ ಆ ಬೊಂಬೆ ಹೊತ್ಕೊಂಡು ಹೋಗ್ತಿರೋ ಅಂಥ ಹುಡುಗ ಪಾಬ್ಲೋ ಕಣ್ಣಿಗೆ ಕಾಣಿಸಿದ್ರು ಕೂಡ ಪಾಬ್ಲೋ ಅದನ್ನ ಕೇರ್ ಮಾಡ್ದಾನೆ ಅಲ್ಲಿಂದ ಸೀದಾ ಹೊರಟು ಬಂದ್ಬಿಡ್ತಾರೆ. ಅಷ್ಟರೊಳಗಾಗ್ಲೇನೆ ಪರಿಯಾ ಹುಟ್ಟಂತ ಆ ಕೆಂಪು ಸೀರೆ ಸಮುದ್ರದ ದಡಕ್ಕೆ ಬರುತ್ತೆ. ಇದಾಗಿ ಸ್ವಲ್ಪ ದಿವಸಕ್ಕೆ ಪರಿಯಾ ನಗ್ನವಾಗಿ ಸಮುದ್ರದಿಂದ ಮೇಲೆದೊಳ್ತಾರೆ. ಈ ಒಂದು ಸೀನ್ ಜೊತೆಗೆ ಈ ಮೂವಿ ಮುಗಿಯುತ್ತೆ. ಮೂವಿಯ ಕೊನೆಯಲ್ಲಿ ನಿಮ್ಗೆ ಅನ್ಸೋದನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ. ನೀವು ಮಾಡುವಂಥ ಲೈಕ್ಸ್ ಇಂದ ನನಗಿನ್ನೂ ಒಳ್ಳೊಳ್ಳೆ ಮೂವೀಸ್ ಎಕ್ಸ್ಪ್ಲೇನ್ ಮಾಡೋ ಅಂತ ಇನ್ಸ್ಪಿರೇಷನ್ ಬರೋದ್ರಿಂದ ವಿತ್ ಸ್ಮೈಲ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಅಟ್ಲೀಸ್ಟ್ 1,000 ಲೈಕ್ಸ್ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇರ್ತೀನಿ. ಹೊಸದಾಗಿ ಯಾರಾದ್ರೂ ಚಾನಲ್ನ ವಿಸಿಟ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಇಂಥದ್ದೇ ಮೂವಿ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.